Hello students, welcome to GDR Schooling Adda. So, ಇವತ್ತಿನ ದಿನ ನಾವು ಕರ್ನಾಟಕ ಸ್ಟೇಟ್ ಬೋರ್ಡ್ ಸಿಲೆಬಸ್ ನ 9th ಕ್ಲಾಸ್ ನ ಹಿಂದಿ ಚಾಪ್ಟರ್ 1 ಏನಿದೆ ಜೈ ಜೈ ಭಾರತ್ ಮಾತಾ ಆ ಒಂದು ಚಾಪ್ಟರ್ ನ ನೋಡ್ತಾ ಇದ್ದೀವಿ. ಓಕೆ, ಕರ್ನಾಟಕ ಸ್ಟೇಟ್ ಬೋರ್ಡ್ ಸಿಲೆಬಸ್ 9th ಕ್ಲಾಸ್ ಹಿಂದಿ ಚಾಪ್ಟರ್ ಜೈ ಜೈ ಭಾರತ್ ಮಾತಾ. ಓಕೆ, ಸೊ ಈ ಒಂದು ಚಾಪ್ಟರ್ ನ ನಾವು ನೋಡೋಣ. ಇದೊಂದು ಪದ್ಯವನ್ನ ನೋಡೋಣ. ಪದ್ಯ ಇದೆ, ಪೋಯಂ ಇದೆ ಇದು. ಸೊ ಈ ಒಂದು ಕವಿತೆಯನ್ನು ನಾವು ನೋಡೋಣ ಅಂತ ಹೇಳ್ತಾ ಇದ್ದೀನಿ. ಓಕೆ, ಸೊ ಯಾರ್ಯಾರೆಲ್ಲ ಇನ್ನೂವರೆಗೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಮತ್ತೆ ಬೇರೆ ಯಾವ್ದಾದ್ರು ಸಬ್ಜೆಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಬೇಕಿದ್ರೆ ನೀವು ಕಮೆಂಟ್ ಮೂಲಕ ನಂಗೆ ತಿಳಿಸಿದ್ರೆ ಆ ಸಬ್ಜೆಕ್ಟ್ ಟಾಪಿಕ್ಸ್ ಅನ್ನ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ನೀವ್ ಎಷ್ಟು ಜಾಸ್ತಿ ಶೇರ್ ಮಾಡ್ತೀರಿ, ಎಷ್ಟು ಕಮೆಂಟ್ ಮಾಡ್ತೀರಿ, ಅಷ್ಟು ನನಗೆ ಇನ್ಫಾರ್ಮೇಶನ್ ಸಿಗ್ತಾ ಇರುತ್ತೆ. ಹೊಸ ಹೊಸ ವಿಡಿಯೋಸ್ ಹಾಕಿದ್ರೆ ಹೊಸ ಹೊಸ ಅಪ್ಡೇಟ್ಸ್ ಕೂಡ ನಿಮ್ಗೆ ತಲುಪ್ತಾ ಇರುತ್ತೆ ಅಂತ ಹೇಳ್ತಾ, ಓಕೆ, ಸೊ ಚಾಪ್ಟರ್ ನ ಸ್ಟಾರ್ಟ್ ಮಾಡೋಣ. ಓಕೆ, ಜೈ ಜೈ ಭಾರತ್ ಮಾತಾ. ಓಕೆ, ಸೊ ಈ ಒಂದು ಕವಿತೆಯನ್ನ ಕಲಿಯೋದ್ರಿಂದ ಏನು ಒಂದು ಆಶಯ ಇದೆ, ಏನ್ ನೀವು ಕಲಿತೀರಿ ಅಂತ ಅವ್ರು ಹೇಳ್ತಾ ಇದಾರೆ ಅಂತಂದ್ರೆ, ಕವಿ ಇಸ್ ಕವಿತಾ ಮೇ ಭಾರತ ಮಾತಾ ಕಾ ಗುಣಗಾನ್ ಕರ್ ರಹೆ ಹೇ. ಕವಿ ಏನ್ ಮಾಡ್ತಾ ಇದ್ದಾರೆ, ಈ ಒಂದು ಕವಿತೆಯಲ್ಲಿ ಭಾರತ ಮಾತೆಯ ಒಂದು ಗುಣಗಾನವನ್ನ ಮಾಡುತ್ತಿದ್ದಾರೆ, ಹೊಗಳಿ ಹಾಡುತ್ತಿದ್ದಾರೆ ಅಂತ ಹೇಳ್ತಾರೆ. ಕವಿ ಪ್ರಾರ್ಥನಾ ಕರ್ ರಹೆ ಹೇ ಕಿ ಇಸ್ ದೇಶ್ ಕೆ ಪಾವನ್ ಆಂಗನ್ ಮೇ ಅಂಧೇರಾ ಹಟೆ ಔರ್ ಜ್ಞಾನ ಮಿಲೆ. ಏನಪ್ಪಾ, ಈ ಒಂದು ಅವ್ರ ಏನ್ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಕವಿ ಅಂತ ಹೇಳಿದ್ರೆ, ಈ ಒಂದು ದೇಶದ ಪಾವನ ಒಂದು ಅಂಗಳವಿದೆ, ಆಂಗನ್ ಅಂತ ಹೇಳ್ತೀವಿ. ಆ ಒಂದು ಅಂಗಳದಲ್ಲಿ ಕತ್ತಲೆ ಸೆರೆದು ಜ್ಞಾನದ ದೀಪ ಬೆಳಗಲಿ ಅಂತ ಹೇಳಿ ಅವರು ಕೇಳ್ತಾ ಇದ್ದಾರೆ. ಸಬ್ ಲೋಗ್ ಮಿಲ್ ಜುಲ್ಕರ್ ಭಾರತ್ ಮಾತಾ ಕೆ ಯಶ್ ಕಿ ಗಾಥಾ ಗಾಯೆ. ಎಲ್ಲರೂ ಸೇರಿ ಭಾರತ ಮಾತೆಯ ಗೆಲುವಿನ ಒಂದು ಗೀತೆಯನ್ನ ಹಾಡೋಣ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಓಕೆ, ಸೊ ಯಾರಪ್ಪ ಇದನ್ನ ಬರ್ದವರು, ಮೈಥಿಲಿ ಶರಣ್ ಗುಪ್ತಾ. ಯಾರು, ಮೈಥಿಲಿ ಶರಣ್ ಗುಪ್ತಾ ಅನ್ನೋರು ಈ ಕವಿತೆಯನ್ನ ಬರೆದಿದ್ದಾರೆ. ಯಾವುದು, ಜೈ ಜೈ ಭಾರತ್ ಮಾತಾ. ಓಕೆ, ಸೊ ಕವಿತೆಯನ್ನ ನೋಡೋಣ. जय जय भारत माता, ऊंचा ही हिमालय तेरा, उसमें कितना स्नेह भरा, दिल में अपने आग दबा कर रखता हमको हरा भरा. ನೋಡಿ ಎಷ್ಟ್ ಚಂದ ಹೇಳ್ತಾ ಇದಾರೆ. ಓಕೆ, ಏನ್ ಹೇಳ್ತಾ ಇದಾರೆ ಅವರು, ಜಯ ಜಯ ಭಾರತ್ ಮಾತಾ, ಊಂಚಾ ಹಿಯ ಹಿಮಾಲಯ ತೇರ. ಹಿಯ ಅಂದ್ರೆ ಹೃದಯ, ಹೌದಲ್ವಾ, ಹಿಮಾಲಯ ಭಾರತ ಮಾತೆಯ ಹೃದಯ ಅಂತ ಹೇಳ್ತಾ ಇದಾರೆ. ಆ ಹೃದಯ ಭಾಗದಲ್ಲಿ ಒಳಗಡೆ ಸಾಕಷ್ಟು ಬೆಂಕಿಯನ್ನ ಅಡಗಿಸಿಕೊಂಡು, ಸಾಕಷ್ಟು ಜ್ವಾಲೆಯನ್ನ ಅಡಗಿಸಿಕೊಂಡು ನಮ್ಮೆಲ್ಲರಿಗೂ ಹಸಿರಾಗಿ ತಂಪಾಗಿ ಇಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಜ್ವಾಲಾಮುಖಿ ಇರುತ್ತಲ್ವಾ, ಎಲ್ಲ ಒಂದು ಮೌಂಟೈನ್ಸ್ ಒಳಗಡೆ ಕೆಳಗಡೆ ಎಲ್ಲ ಜ್ವಾಲಾಮುಖಿ ಇರುತ್ತಲ್ವಾ, ಆ ಒಂದು ಉದಾಹರಣೆ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಸೊ ಭಾರತ ಮಾತೆ ಹೃದಯ ಭಾಗವಾದ ಹಿಮಾಲಯ, ಆ ಹೃದಯ ಭಾಗದಲ್ಲಿ ಏನಪ್ಪಾ ಅಂತಂತಂದ್ರೆ ತುಂಬಾನೇ ಏನಪ್ಪಾ ಅಂತಂದ್ರೆ ಬೆಂಕಿಯನ್ನ ಅದು ಒತ್ತಿಟ್ಟುಕೊಂಡಿದೆ ತನ್ನ ಹೃದಯ ಭಾಗದಲ್ಲಿ. ಆ ಒಂದು ಹೃದಯ ಭಾಗದಲ್ಲಿ ಬೆಂಕಿಯನ್ನ ಒತ್ತಿಟ್ಟುಕೊಂಡು ಸ್ನೇಹವನ್ನ ಹರಡುತ್ತಾ ಎಲ್ಲರನ್ನು ಏನಪ್ಪಾ ಅಂತಂದ್ರೆ ಹಸಿರಾಗಿ ತಂಪಾಗಿ ಇಟ್ಟಿದೆ ಅಂತ ಹೇಳ್ತಾರೆ. ನೋಡಿ ಇನ್ನೊಂದ್ಸಲ ಓದ್ತೀನಿ. ಜಯ ಜಯ ಭಾರತ್ ಮಾತಾ, ऊंचा हिय हिमालय तेरा, उसमें कितना स्नेह भरा, दिल में अपना आग दबा कर रखता हमको हरा भरा. ತನ್ನ ಹೃದಯ ಭಾಗದಲ್ಲಿ ಬೆಂಕಿಯನ್ನ ಮುಚ್ಚಿಕೊಂಡು ನಮಗೆಲ್ಲರಿಗೂ ಹಸಿರಾಗಿ ಇಡ್ತಾ ಇದೆ ಅಂತ ಹೇಳ್ತಾರೆ. ನೋಡಿ ಮುಂದೆ ಏನ್ ಹೇಳ್ತಾರೆ ಅಂತಂದ್ರೆ, ಸೋತೋ ಸೇ ಬಹಕರ್ ಹೇ ಪಾನಿ ಫೂಟಾ ಆತಾ, ಜಯ ಜಯ ಭಾರತ್ ಮಾತಾ. ಏನಂತ ಹೇಳ್ತಾರೆ, ನೂರಾರು ಸೋತ್ರಗಳಿಂದ ನೀರು ಹರಿದು ಬಂದು, ಎಲ್ಲ ಕಡೆಗೆ ಹರಿದು ಬಂದು ನೀರು ಎಲ್ರಿಗೂ ಸಿಗ್ತಾ ಇದೆ, ಜಯ ಜಯ ಭಾರತ್ ಮಾತಾ ಅಂತ ಹೇಳ್ತಾರೆ. ಸೊ ಫಸ್ಟ್ ಪ್ಯಾರಾಗ್ರಾಫ್ ನ ಅರ್ಥ ಏನಪ್ಪಾ ಅಂತಂತಂದ್ರೆ, ಹಿಮಾಲಯ ಒಂದು ಜನರಲ್ ಆಗಿ ನಾವು ಈ ಪದ್ಯದ ಒಂದು ಅರ್ಥ ನೋಡಕ್ ಹೋದ್ರೆ, ಹಿಮಾಲಯ ಏನಪ್ಪಾ ಅಂತಂದ್ರೆ ಬರ್ಫನಿಂದ ಕೂಡಿದಂತಹ, ಐಸ್ ನಿಂದ ಕೂಡಿದಂತಹ, ಹಿಮದಿಂದ ಕೂಡಿದಂತಹ ಒಂದು ಬೆಟ್ಟ ಆಗಿರುತ್ತೆ. ಆ ಒಂದು ಹೃದಯ ಭಾಗದಲ್ಲಿ ಆ ದೇವಿಯ, ನಮ್ಮ ಭಾರತ ಮಾತೆಯ ಹೃದಯ ಭಾಗವಾದಂತಹ ಹಿಮಾಲಯದ ಬೆಟ್ಟಗಳಲ್ಲಿ ಇರುವಂತಹ ಏನು ಹಿಮ ಇದೆ, ಅದು ಕರಗಿ ಏನಾಗುತ್ತೆ, ನೂರಾರು ಸ್ತೋತ್ರಗಳಿಂದ ನೀರು ಹರಿದು ಬರುತ್ತದೆ. ಜಲಪಾತವಾಗಿ, ನದಿಯಾಗಿ ಏನೇನೋ ಎಲ್ಲ ನೀರು ಹರಿದು ಬಂದು ಜನರಿಗೆ ನೀರೆಲ್ಲ ತಲುಪುತ್ತದೆ. ಆ ನೀರು ಯಾವ ರೀತಿ ಹರಿದು ಬರುತ್ತದೆಯೋ ಆ ರೀತಿ ಜನ ಬಳಕೆಯನ್ನ ಮಾಡ್ಕೊಂತಾರೆ, ಹೊಲಗದ್ದೆಗಳಿಗಾಗಿರ್ಬಹುದು, ಮತ್ತೇನಿಕ್ಕೂ ಆಗಿರಬಹುದು. ಸೊ ನೀರು ಹರಿದು ಬಂದು ಎಲ್ಲರನ್ನು ಹಸಿರಾಗಿ ಇಡುತ್ತದೆ, ಎಲ್ಲರನ್ನು ತಂಪಾಗಿ ಇಡುತ್ತದೆ, ನಮ್ಮೆಲ್ಲರಿಗೂ ನೀರನ್ನು ಒದಗಿಸುತ್ತದೆ. ನೀರಿನಿಂದನೇ ನಮ್ಮ ಎಲ್ಲ ಕೆಲಸ, ಹೊಲ ಬೆಳೆ ಎಲ್ಲ ಕೆಲಸಗಳು ನೀರಿನಿಂದ. ನಮ್ಗೆ ಕುಡಿಯಕ್ಕೆ ನೀರು ಬೇಕು, ನಮ್ಮ ಬದುಕಕ್ಕೆ ನೀರು ಬೇಕು, ನಮ್ಮ ಬೆಳೆಗಳಿಗೆ ನೀರು ಬೇಕು, ಎಲ್ಲದಕ್ಕೂ ನೀರು ಬೇಕು. ಸೊ ಅಂತಹ ಒಂದು ನೀರನ್ನ ನಮಗೆ ಕೊಟ್ಟು ನಮ್ಮೆಲ್ಲರನ್ನು ಹಸಿರಾಗಿ ತಂಪಾಗಿ ಇಡ್ತಾ ಇದೆ ಅಂತ ಹೇಳ್ತಾರೆ. ಯಾವುದು,
ಹಿಮಾಲಯ ಪರ್ವತ ಹಿಮವನ್ನು ಕರಗಿಸಿ ಅದು ನೋಡಿ ತನ್ನ ಒಂದು ಗರ್ಭದಲ್ಲಿ ಏನಪ್ಪಾ ಹಿಮಾಲಯದ ಒಂದು ಗರ್ಭದಲ್ಲಿ ಆ ಬೆಟ್ಟದ ಒಳಗಡೆ ಏನಾಗಿರುತ್ತಪ್ಪ ಅಂತಂದ್ರೆ ಬೆಂಕಿ ತುಂಬಿಕೊಂಡಿರುತ್ತೆ. ಅಂದ್ರೆ ಜ್ವಾಲಾಮುಖಿ, ಬೆಟ್ಟಗಳಲ್ಲಿ ಜ್ವಾಲಾಮುಖಿ ಇರುತ್ತಲ್ವಾ, ಸೊ ಜ್ವಾಲಾಮುಖಿಯನ್ನ ಅಡಗಿಸಿಕೊಂಡು ನಮ್ಮೆಲ್ಲರಿಗೂ ಏನಪ್ಪಾ ಅಂದ್ರೆ ತಂಪಾಗಿ ಇಡ್ತಾ ಇದೆ, ಹಸಿರನ್ನ ಕೊಡ್ತಾ ಇದೆ ಅಂತ ಹೇಳಿ ಹೇಳ್ತಾರೆ. ಓಕೆ, ಸೊ ಈ ಒಂದು ಟಾಪಿಕ್ ನ, ಈ ಒಂದು ಪ್ಯಾರಾಗ್ರಾಫ್ ನ ಅರ್ಥವನ್ನ ನಾವು ನಮ್ಮ ಜೀವನದಲ್ಲಿ ಅಪ್ಲಿಕೇಬಲ್ ಮಾಡ್ಕೊಂಡ್ರೆ, ನಮ್ಮ ಜೀವನಕ್ಕೆ ನಾವು ಅನ್ವಯಿಸಿಕೊಂಡ್ರೆ ಏನಿಲ್ಲಿ ನಾವು ಮಾಡ್ಬೇಕಾಗಿದ್ದು ಅಂತಂತಂದ್ರೆ, ನೀವು ಬೇರೆಯವರ ಮೇಲೆ ಕೋಪ ಮಾಡಿಕೊಳ್ಳುವುದು, ಬೇರೆಯವರಿಗೆ ತಪ್ಪು ಅಂತ ನೀವು ಹೇಳೋದು, ಬೇರೆಯವರಿಗೆ ಮನಸ್ಸನ್ನ ನೋಯಿಸುವುದು, ಆ ರೀತಿ ಎಲ್ಲ ಮಾಡುವುದು ಬೇಡ. ನಿಮ್ಮಲ್ಲಿ ಎಷ್ಟೇ ದ್ವೇಷ, ಶತ್ರುತ್ವ, ಸಿಟ್ಟು ಏನೇನೆಲ್ಲ ಇದೆಯೋ ಅದೆಲ್ಲವನ್ನ ನಿಮ್ಮ ಮನಸ್ಸಿನಲ್ಲೇ ಮುಚ್ಚಿಟ್ಟುಕೊಳ್ಳಿ. ಹಿಮಾಲಯ ಪರ್ವತದ ತರ ತಂಪಾಗಿರಿ. ಏನಂತ ಹೇಳ್ತಾರೆ? ಹಿಮಾಲಯದ ಪರ್ವತ ತರ ತಂಪಾಗಿರಿ, ಎಲ್ಲರೊಂದಿಗೆ ಸ್ನೇಹದಿಂದ ಇರಿ, ಎಲ್ಲರಿಗೂ ಸಂತೋಷವನ್ನ ಹರಡಿ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಓಕೆ, ಸೊ ಫಸ್ಟ್ ಪ್ಯಾರಾಗ್ರಾಫ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಎರಡನೇ ಪ್ಯಾರಾಗ್ರಾಫ್ ನ ನೋಡೋಣ. कमल खिले तेरे पानी में, धरती पर है आम फले, इस धानी आंचल में देखो कितने सुंदर भाव फले, भाई भाई मिल रहे सदा ही, टूटे कभी न नाता, ಜಯ ಜಯ ಭಾರತ ಮಾತಾ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಆ ಒಂದು ಹಿಮದಿಂದ ಹರಿದು ಬಂದಂತಹ ನೀರಿನಲ್ಲಿ ಕಮಲಗಳು ಅರಳುತ್ತಿವೆ, ಭೂಮಿಯಲ್ಲಿ ಏನು ಮಾವುಗಳು ಬೆಳೆಯುತ್ತಿವೆ, ಅಂದ್ರೆ ಫಲ ಸಿಗುತ್ತಾ ಇದೆ. ಮಾವು ಅಂದ್ರೆ ಕೇವಲ ಅಂದ್ರೆ ಬರೀ ಮಾವಿನ ಹಣ್ಣು ಮಾತ್ರ ಅಲ್ಲ, ಉಳಿದೆಲ್ಲ ಹಣ್ಣುಗಳನ್ನು ಕೂಡ ಇಲ್ಲಿ ಜೊತೆ ಸೇರಿಸಿನೇ ಹೇಳುತ್ತಿದ್ದಾರೆ. ಓಕೆ, ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ನೀರೆಲ್ಲ ಹರಿದು ಬರ್ತಾ ಇದೆ, ಆ ನೀರಲ್ಲಿ ಏನಪ್ಪಾ ಅಂದ್ರೆ ಕಮಲ ಅರಳ್ತಾ ಇದೆ, ಕಮಲದ ಹೂ ಅರಳ್ತಾ ಇದೆ. ಈ ಕಡೆ ಭೂಮಿಯಲ್ಲಿ ಗಿಡಗಳು ಬೆಳಿತಾವೆ, ಏನು ಹಣ್ಣುಗಳನ್ನ ಕೊಡ್ತಾ ಇದಾವೆ, ಫಲಗಳನ್ನ ಕೊಡ್ತಾ ಇದ್ದಾವೆ. ಏನಪ್ಪಾ ಇಂತಹ ಒಂದು ಹಸಿರಿನ ಒಂದು ಏನಪ್ಪಾ ಅಂತಂತಂದ್ರೆ ಒಂದು ಸೆರಗನ್ನ ನಾವು ಹೇಳ್ತೀವಿ, ಆಂಚಲ್ ಅಂದ್ರೆ ಸೆರಗು ಅಂತ ಹೇಳ್ತೀವಿ. ಇಂತಹ ಒಂದು ಹಸಿರು ಧಾನಿ ಅಂತಂತಂದ್ರೆ ಲೈಟ್ ಕಲರ್ ಹಸಿರು. ಈ ಧನಧಾನ್ಯಗಳ ಒಂದು ಕಲರ್ ಏನಿರುತ್ತೆ ಗೊತ್ತಾ? ಭತ್ತ ಎಲ್ಲ ಬೆಳೆದಾಗ ಯಾವ ಕಲರ್ ಇರುತ್ತೆ? ಹಸಿರಾಗಿರುತ್ತಲ್ವಾ? ಆ ಒಂದು ಬಣ್ಣ ಇಲ್ಲಿ ಧಾನಿ ಅಂತಂದ್ರೆ ಆ ಒಂದು ಬಣ್ಣ. ಓಕೆ, ಸೊ ಆ ರೀತಿಯ ಒಂದು ಸೆರಗನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ, ಹೌದಲ್ವಾ? ಎಲ್ಲ ಕಡೆ ನೀರು ನೀರು ಬಂದ್ರೆ, ನೀರು ಸಪ್ಲೈ ಆಗೋದ್ರಿಂದ ಏನಾಗುತ್ತೆ? ಬೆಳೆಗಳೆಲ್ಲ ಚೆನ್ನಾಗಿ ಬರ್ತವೆ, ಗಿಡ ಮರಗಳು ಬರ್ತವೆ, ಫಲಗಳು ಸಿಗುತ್ತೆ, ಮತ್ತೆ ಹೂವು ಹಣ್ಣುಗಳು ಎಲ್ಲ ಬೆಳೀತಾ ಇರುತ್ತವೆ, ಹೌದಲ್ವಾ? ಸೊ ಕಿತನೆ ಸುಂದರ ಭಾವ ಫಲೆ, ಎಂತಹ ಚಂದ ಚಂದದ ಭಾವನೆಗಳು ಇಲ್ಲಿ ಬೆಳೀತಾ ಇವೆ. ಎಷ್ಟು ಸುಂದರ ಅನ್ಸುತ್ತೆ ನಮ್ಗೆ. ಕಮಲ ಹೂವನ್ನ ನೋಡಿ ಇಷ್ಟ ಬರುತ್ತಾ? ಯಾರಿಗಾದ್ರೂ ಕಮಲದ ಹೂವನ್ನ ನೋಡಿ ಕೋಪ ಬರುತ್ತಾ? ಬರಲ್ಲ. ಎಲ್ರಿಗೂ ಚೆನ್ನಾಗ್ ಅನ್ಸುತ್ತೆ. ನಾವು ನೋಡಿದ ತಕ್ಷಣ ನೋಡಿ ಕಮಲ ಹೂವ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನಾವು ರಿಯಾಕ್ಟ್ ಮಾಡ್ತೀವಿ. ಎಲ್ಲಾದ್ರೂ ಒಂದ್ ಕಡೆ ಕಮಲದ ಹೂ ಅರಳಿ ಬಿಟ್ಟಿದ್ರೆ ನಾವೆಲ್ಲರೂ ದೂರ ಎಲ್ಲ ಟ್ರಿಪ್ ಎಲ್ಲರೂ ಹೋಗಿರ್ಬೇಕು, ಕೆರೆಯಲ್ಲಿ ಅಥವಾ ಏನೋ ಒಂದು ಪಾಂಡ್ ಅಲ್ಲಿ ಒಂದು ಕಮಲ ಹೂ ಅರಳಿ ಬಿಟ್ಟಿದ್ರೆ ಅದನ್ನೆಲ್ಲರೂ ನೋಡ್ತಾ ನಿಂತ್ಕೊಂಡ್ಬಿಡ್ತೀವಿ. ಅಲ್ಲಿ ಹೂ ಅರಳಿದೆ ಅಂತ ಹೇಳಿ ಅದನ್ನ ಮೊಬೈಲ್ ಅಲ್ಲಿ ಫೋಟೋ ತೆಗಿತೀವಿ, ಅದನ್ನ ರೆಕಾರ್ಡ್ ಮಾಡ್ಕೋತೀವಿ. ನಮಗೆ ಅಷ್ಟೊಂದು ಖುಷಿ ಅಲ್ವಾ? ಅದೇ ರೀತಿ ಯಾವ್ದಾದ್ರು ಒಂದು ಮರದಲ್ಲಿ ಮಾವಿನ ಹಣ್ಣಾಗಿದೆ ಅಂದ್ರೆ ಸಾಕು, ಕಾಯಿ ಇರ್ಲಿ ಹಣ್ಣಾಗ್ಲಿ, ಕಲ್ಲು ಹೊಡೆದನ್ನ ಬೀಳಿಸ್ಕೊಂಡು ತಿಂದಾಗ್ಲೇನೆ ನಮ್ಗೆಲ್ಲರಿಗೂ ನೆಮ್ಮದಿ ಸಿಗೋದು. ಅಷ್ಟೊಂದು ನಮಗೆ ಅದರ ಬಗ್ಗೆ ಆಸಕ್ತಿ, ಅದರ ಬಗ್ಗೆ ನಮಗೆ ಏನು ನಾವೇನ್ ಹೇಳ್ತೀವಿ, ಕ್ಯೂರಿಯಾಸಿಟಿ ಇರುತ್ತೆ, ನಮ್ಗೆ ಕ್ರೇವಿಂಗ್ ಇರುತ್ತೆ ಅದರ ಬಗ್ಗೆ. ಅದನ್ನ ಯಾವಾಗ ತಿಂತೀವಪ್ಪ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಇರುತ್ತೆ. ಆ ರೀತಿ ಹಣ್ಣು ಹಂಪಲಗಳಿಗೆ ನಮ್ಮ ಒಂದು ಸೆಳೆತ ಯಾವಾಗ್ಲೂ ಜನರಲ್ಲಿ ಇರುತ್ತೆ. ಸೊ ಅಲ್ಲೇನ್ ಹೇಳ್ತಾ ಇದಾರೆ? ಆ ಹಿಮಾಲಯ ತನ್ನ ಭೂಗರ್ಭದಲ್ಲಿ ಜ್ವಾಲಾಮುಖಿಯನ್ನ ಅಡಗಿಸಿಕೊಂಡು ಮೇಲಿನ ಒಂದು ಹಿಮವನ್ನ ಕರಗಿಸಿ ನೀರಾಗಿ ಮಾಡಿ ನೂರಾರು ಸ್ತೋತ್ರಗಳಿಂದ ನದಿಯಾಗಿ ಹರಿದು ಬಂದು ಅದೇ ನೀರಿನಲ್ಲಿ ಇಲ್ಲಿ ಕಮಲ ಅರಳ್ತಾ ಇದೆ. ಮತ್ತೆ ಏನಪ್ಪಾ ಅಂತಂದ್ರೆ ಭೂಮಿಯಲ್ಲಿ ಗಿಡಮರಗಳು ಬೆಳೆದು ಫಲ ಕೊಡ್ತಾ ಇದೆ, ಮಾವು ಬರ್ತಾ ಇದೆ, ಮತ್ತೆ ಎಂತ ಹಸಿರು ಹೊಂದಿದಂತಹ ಬಿಳಿ ಹಸಿರು ಬಣ್ಣದ ಒಂದು ಏನು ಸೆರಗನ್ನ ಹಬ್ಬಿಸಿದ್ದಾರೆ ದೇವಿ, ಏನು ಭೂತಾಯಿ ಅಂತ ಹೇಳಿ ಹೇಳ್ತಾ ಇದಾರೆ. ಎಷ್ಟೊಂದು ಸುಂದರ ಭಾವ ಇದರಲ್ಲಿ ಕಾಣಿಸ್ತಾ ಇದೆ, ಎಷ್ಟೊಂದು ಸುಂದರ ಒಂದು ಚಿತ್ರಣ ಇದ್ರಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳಿ ಹೇಳ್ತಾರೆ. ಸೊ ಇಲ್ಲೇನ್ ಹೇಳ್ತಾರಪ್ಪ ಮುಂದೆ ಅಂದ್ರೆ, ಬಾಯಿ ಬಾಯಿ ಮಿಲ್ ರಹೆ ಸದಾಹಿ, ಟೂಟೆ ಕಭೀ ನ ನಾಥ. ಈ ದೇಶದಲ್ಲಿ ಎಲ್ಲರೂ ಏನಪ್ಪಾ ಅಂತಂದ್ರೆ ಅಣ್ಣ ತಮ್ಮಂದಿರಾಗಿದ್ದೀವಿ, ಎಲ್ಲರೂ ಸೇರಿ ಇರ್ತಾ ಇದ್ದೀವಿ, ಈ ಒಂದು ಬಂಧನ ಯಾವತ್ತೂ ಮುರಿಯದಿರಲಿ ಅಂತ ಹೇಳಿ ಹೇಳ್ತಾರೆ. ಹಿಮಾಲಯದಿಂದ ಬಂದ ನೀರು ನೀನು ನನ್ನವನಲ್ಲ ಅಂತ ಯಾರಿಗಾದ್ರೂ ನೀರ್ ಕೊಡೋದನ್ನ ನಿಲ್ಸುತ್ತಾ? ಅಥವಾ ಯಾರಾದ್ರೂ ಹೋಗಿ ನೀರ್ ತಗೊಳಕ್ ಹೋದ್ರೆ ಹಿಮಾಲಯದಿಂದ ಹರಿದು ಬಂದಂತಹ ನೀರು, ಫಾರ್ ಎಕ್ಸಾಂಪಲ್ ನಾವೆಲ್ಲೋ ತಿರ್ಗಾಡ್ಲಿಕ್ಕೆ ಹೋಗಿದೀವಿ ಅಂತ ಅನ್ಕೊಳ್ಳಿ, ಟ್ರಿಪ್ಗೆ ಹೋಗಿದೀವ ಅಂತ ಅನ್ಕೊಳ್ಳಿ. ನಾವು ಸೌತ್ ಕಡೆಯಿಂದ ನಾರ್ತ್ ಕಡೆಗೆ ತಿರ್ಗಾಡ್ಲಿಕ್ಕೆ ಹೋದ್ವಾ? ನಾರ್ತ್ ಕಡೆ ಹೋಗ್ಬಿಟ್ರೆ ಅಲ್ಲಿ ನದಿಯಲ್ಲಿ ನಾವೇನಾದ್ರೂ ಕೈಕಾಲು ತೊಳಿಯಕ್ ಹೋದ್ರೆ ಅಥವಾ ನೀರ್ ಕುಡಿಯಕ್ ಹೋದ್ರೆ
ನದಿ ಏನಾದ್ರು ನೀನು ನಾರ್ತ್ ನವನಲ್ಲ, ನೀನ್ ಸೌತ್ ಅವನ್ ಇದೆಯಾ, ನಿನ್ ನಾನ್ ನೀರ್ ಕೊಡಲ್ಲ ಅಂತ ಹೇಳಿ ಬತ್ತೋಗ್ಬಿಡುತ್ತಾ? ಇಲ್ಲಲ್ಲ. ಸೊ ನದಿ ಯಾವಾಗ್ಲೂ ಭೇದ ಭಾವ ಮಾಡಲ್ಲ. ಏನು ನಮ್ಮ ನ್ಯಾಚುರಲ್ ರಿಸೋರ್ಸಸ್ ಯಾವ್ದೇ ಇರುತ್ತೆ, ಯಾವ್ದು ಕೂಡ ನಮ್ ಜೊತೆಗೆ ಭೇದ ಭಾವ ಮಾಡಲ್ಲ. ಎಲ್ಲರೂ ಒಂದೇ ಅನ್ನೋ ಭಾವನೆಯಲ್ಲಿ ಅವು ನಡೀತಾ ಇರ್ತವೆ. ಸೊ ಅದಕ್ಕೋಸ್ಕರ ಏನು, ಎಲ್ಲಾ ಬಾಯಿ ಬಾಯಿ ಅಂದ್ರೆ ಅಣ್ಣ ತಮ್ಮಂದಿರ ಎಲ್ಲರೂ ಸೇರಿ, ಎಲ್ಲಾ ಜನರು ಅಣ್ಣ ತಮ್ಮಂದಿರ ಸದಾ ನಾವು ಕೂಡಿ ಇರೋಣ, ಯಾವುದೇ ಒಂದು ಬಂಧ ಇಲ್ಲಿ ಮುರಿಯೋದು ಬೇಡ ಅಂತ ಹೇಳ್ತಾರೆ. ಸೊ ಎಲ್ಲರೂ ಸೇರಿ ನಾವೇನ್ ಹೇಳ್ಬೇಕು, ಜೈ ಜೈ ಭಾರತ ಮಾತಾ ಅನ್ಬೇಕು. ಯಾಕಂದ್ರೆ ನಮಗಿರೋದು ಒಬ್ಳೇ ತಾಯಿ, ಭಾರತ ಮಾತೆ. ನಮ್ಮ ಭೂತಾಯಿ, ನಮ್ಮ ಪ್ರದೇಶದ ತಾಯಿ ಯಾರಪ್ಪ ಅಂದ್ರೆ ನಮಗೆ ಭಾರತ ಮಾತಾ, ನಮ್ಮೆಲ್ಲರಿಗೂ ತಾಯಿ ಅವಳೆ. ಸೊ ಆ ಒಂದು ಭಾರತ ಮಾತೆಯ ಗುಣಗಾನವನ್ನ ಇಲ್ಲಿ ಹಾಡ್ತಾ ಇದ್ದಾರೆ. ಆ ಭಾರತ ಮಾತೆಯಲ್ಲಿರುವಂತಹ ಏನು ನೈಸರ್ಗಿಕ ಅಮೂಲ್ಯವಾದಂತಹ ವಸ್ತುಗಳಿದಾವೆ. ಆ ವಸ್ತುಗಳ ಮೂಲಕ ಏನಪ್ಪಾ ನಮ್ಮ ಜೀವನದಲ್ಲಿ ಏನೇನೆಲ್ಲ ಸಾಕ್ತಾ ಇರುತ್ತೆ, ಉದಾಹರಣೆ ನಮಗ್ ಸಿಗ್ತಾ ಇರುತ್ತೆ, ಆ ರೀತಿಯಲ್ಲಿ ನಾವ್ ಇರ್ಬೇಕು ಅಂತ ಹೇಳಿ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಲಾಸ್ಟ್ ಪ್ಯಾರಾ ನೋಡೋಣ. ತೇರಿ ಲಾಲ್ ದಿಶಾ ಮೇ ಹಿಮಾ ಚಂದ್ರ ಸೂರ್ಯ ಚಿರಕಾಲ ರಹೇ. ಏನಪ್ಪಾ, ನಿನ್ನ ಒಂದು ದಿಶೆಯಲ್ಲಿಯೇ, ನಿನ್ನ ಹೆಸರಲ್ಲಿ ಏನಪ್ಪಾ ಅಂದ್ರೆ ಚಂದ್ರ ಸೂರ್ಯ ಚಿರಕಾಲವೂ ಇರಲಿ ಅಂತ ಹೇಳ್ತಾರೆ. ಚಂದ್ರ ಸೂರ್ಯ ಚಿರಕಾಲವೂ ಇರಲಿ. ತೇರೆ ಪಾವನ ಆಂಗನ ಮೇ ಅಂಧಕಾರ ಹಟೆ ಔರ ಜ್ಞಾನ ಮಿಲೆ. ನಿನ್ನ ಒಂದು ಅಂಗಳದಲ್ಲಿ ಏನಪ್ಪಾ ಅಂದ್ರೆ ಕತ್ತಲೆ ಕಳೆದು ಬೆಳಕು ಬರಲಿ ಅಂತ ಹೇಳ್ತಾರೆ. ಮಿಲ್ ಜುಲ್ ಕರ್ ಹಿ ಹಮ್ ಸಬ್ ಗಾಯೆ ತೇರೆ ಯಶ್ ಕಿ ಗಾಥಾ, ಜಯ ಜಯ ಭಾರತ ಮಾತಾ. ಸೊ ನಾವೆಲ್ಲರೂ ಸೇರಿನೇ, ಒಟ್ಟಾಗಿ ಸೇರಿ ನಿನ್ನ ಒಂದು ಗೆಲುವಿನ ಗಾಥೆಯನ್ನ ನಾವು ಹಾಡ್ತೇವೆ, ಜಯ ಜೈ ಭಾರತ ಮಾತಾ ಅಂತ ಹೇಳ್ತಾರೆ. ಸೊ ಇದ್ರೇನಪ್ಪಾ ಅರ್ಥ ಅಂತಂದ್ರೆ, ಎಲ್ಲರೂ ಈ ನಿಮ್ಮ ಕಂಪ್ಲೀಟ್ ಆಗಿರುವಂತ ಪದ್ಯದ ಅರ್ಥ ಏನಪ್ಪಾ ಅಂತಂತಂದ್ರೆ, ಹಿಮಾಲಯದ ಪರ್ವತ ತನ್ನ ಭೂಗರ್ಭದಲ್ಲಿ ಬೆಂಕಿಯನ್ನ ಅಡಗಿಸಿಟ್ಟುಕೊಂಡು ಹಿಮವನ್ನ ಕರಗಿಸಿ ನೀರನ್ನು ಕೊಟ್ಟು ಭೂಮಿಯನ್ನ ತಂಪನ್ನಾಗಿ ಮಾಡಿ ಹಸಿರಾಗಿ ಮಾಡಿ ಕಮಲದ ಹೂಗಳನ್ನು ಅರಳಿಸಿ ಭೂಮಿಯಲ್ಲಿ ಗಿಡ ಮರಗಳು ಬೆಳಿಲಿಕ್ಕೆ, ಫಲ ಕೊಡಲಿಕ್ಕೆ ಅನುಕೂಲ ಮಾಡಿಕೊಟ್ಟು ಎಲ್ಲರಿಗೂ ಏನು ಆರಾಮವಾಗಿ ಇರ್ಲಿಕ್ಕೆ ಅನುಕೂಲ ಮಾಡಿಕೊಡ್ತದೆ. ಅದೇ ರೀತಿ ಏನಪ್ಪಾ ಅಂತಂದ್ರೆ, ಈ ಒಂದು ಭಾರತ ಮಾತೆ ಒಂದು ಹೆಸರಿನಲ್ಲಿ ಸೂರ್ಯ ಚಂದ್ರರು ಏನಪ್ಪಾ ಇರೋದು ನಮಗೆ ಯಾವಾಗ್ಲೂ ಸದಾ ಹಾಗೆ ಇರ್ಲಿ, ನಮ್ಮ ಭಾರತ ಮಾತೆ ಹೀಗೆ ಇರಲಿ, ಮತ್ತೆ ಸೂರ್ಯ ಚಂದ್ರರು ಚಿರಕಾಲ ಹಾಗೆ ಇರಲಿ. ಮತ್ತೆ ನಮ್ಮ ಭಾರತ ಮಾತೆಯ ಅಂಗಳಲ್ಲಿ ಎಂದಿಗೂ ಕತ್ತಲಾಗುವುದು ಬೇಡ, ಯಾವಾಗಲೂ ಜ್ಞಾನದ ಒಂದು ಬೆಳಕು ಅದರಲ್ಲಿ ಇರ್ಲಿ ಅಂತ ಹೇಳ್ತಾರೆ. ಸೊ ನಾವೆಲ್ಲರೂ ಜೊತೆ ಸೇರಿ ಇರ್ಬೇಕು. ಜೊತೆ ಸೇರಿ ನಾವು ಹಾಡ್ತೀವಿ, ಏನ್ ಹಾಡ್ತೀವಿ, ಜಯ ಜಯ ಭಾರತ ಮಾತಾ ಅಂತ ಹೇಳಿ, ನಿನ್ನ ಗೆಲುವಿನ ಗಾಥೆಯನ್ನ ನಾವು ಹಾಡುತ್ತೇವೆ ಅಂತ ಹೇಳಿ ಭಾರತ ಮಾತೆಯ ಪಾದಾರವಿಂದಗಳಿಗೆ ಈ ಒಂದು ಕವಿತೆಯನ್ನ ಮೈಥಿಲಿ ಶರ್ಮಾ ಅವರು ಸಾರಿ ಏನು ಮೈಥಿಲಿ ಶರಣ್ ಗುಪ್ತಾ ಅವರು ಈ ಒಂದು ಕವಿತೆಯನ್ನ ಅರ್ಪಿಸ್ತಾ ಇದ್ದಾರೆ. ಹೌದಲ್ವಾ? ಎಂತಹ ಅದ್ಭುತವಾದ ಗೀತೆ, ಭಾರತ ಮಾತೆಯ ಒಂದು ಹೊಗಳಿಕೆಯನ್ನ ಇದ್ರಲ್ಲಿ ನಾವು ನೋಡಬಹುದು. ಈ ಒಂದು ಪದ್ಯದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದ್ದು, ಇದು ಕೇವಲ ಪದ್ಯ ಅಲ್ಲ ಅಥವಾ ಕೇವಲ ಹೊಗಳಿಕೆ ಅಲ್ಲ. ಈ ಒಂದು ಪದ್ಯವನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಇದೇ ಒಂದು ಸಿಚುವೇಶನ್ ನಮ್ಮ ಜೀವನದಲ್ಲೂ ಕೂಡ ಇರುತ್ತೆ, ನಮ್ಮ ಜೀವನದಲ್ಲೂ ನಾವು ಇದನ್ನ ಅನ್ವಯಿಸಿಕೊಳ್ಳಬಹುದು. ಹಿಮಾಲಯ ಪರ್ವತದ ತರ ನಮಗೆ ಅಷ್ಟೊಂದು ತಂಪಾಗಿರ್ಲಿಕ್ಕೆ ಬರ್ಲಿಲ್ಲ ಅಂತಂದ್ರೂ ಆದಷ್ಟು ಮಟ್ಟಿಗೆ ನಾವು ಪ್ರಯತ್ನ ಮಾಡಬಹುದು. ಕೋಪವನ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡು, ದ್ವೇಷವನ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡು, ಎಲ್ಲರೂ ಜೊತೆ ಸೇರಿ ಒಂದಾಗಿ ನಾವಿದ್ದು ನಮ್ಮ ದೇಶವನ್ನ ಬೆಳಕಿನತ್ತ ನಡೆಸಬೇಕು ಅಂತ ಹೇಳಿ ನಾವು ನೋಡ್ತೇವೆ. ಹೌದಲ್ವಾ? ಜೀವನದಲ್ಲಿ ನಾವು ಇದನ್ನ ಅನುಭವಿಸ್ಬೇಕು, ನಾವು ಎಕ್ಸ್ಪ್ರೆಸ್ ಮಾಡ್ಬೇಕು, ಎಲ್ಲರೂ ನಮ್ಮ ಅಣ್ಣ ತಮ್ಮಂದಿರೋ ಅನ್ನೋ ಭಾವನೆಯನ್ನ ನಾವು ಇಟ್ಕೊಂಡಿರ್ಬೇಕು ಅಂತ ಹೇಳಿ ಇಲ್ಲಿ ನೋಡ್ತೇವೆ. ಓಕೆ, ಸೊ ಈ ಚಾಪ್ಟರ್ ಕಂಪ್ಲೀಟ್ ಆಯ್ತು. ಓಕೆ, ಕ್ವಶನ್ ಆನ್ಸರ್ಸ್ ಗಳನ್ನ ಸಾಲ್ವ್ ಮಾಡ್ಕೊಳ್ಳಿ. ಈ ಪದ್ಯದಲ್ಲಿ ಯಾರಿಗಾದ್ರೂ ಏನಾದ್ರೂ ಅರ್ಥ ಆಗಿಲ್ಲ ಅಂತಂದ್ರೆ ನನಗೆ ದಯಮಾಡಿ ಕಮೆಂಟ್ ಮೂಲಕ ತಿಳಿಸಿ. ಮತ್ತೇನಾದ್ರೂ ಡೌಟ್ಸ್ ಇದ್ರೆ ನಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ನಾನು ತಿಳಿಸ್ತೀನಿ. ಬೇರೆ ಯಾವ್ದಾದ್ರು ಚಾಪ್ಟರ್ ವಿಡಿಯೋ ಆಗ್ಲಿ, ಬೇರೆ ಸಬ್ಜೆಕ್ಟ್ ವಿಡಿಯೋ ಆಗ್ಲಿ, ಯಾವುದೇ ನಿಮ್ಗೆ ರಿಕ್ವೈರ್ಮೆಂಟ್ ಇದ್ರು ಕೂಡ ನಂಗೆ ಕಮೆಂಟ್ ಮೂಲಕ ತಿಳಿಸಿ. ಯಾರ್ಯಾರೆಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಕಮೆಂಟ್ ಮಾಡಿದ್ರೆ ನಿಮ್ಗೆ ಯಾವ ಸಬ್ಜೆಕ್ಟ್ ನ, ಯಾವ ಟಾಪಿಕ್ ನ ನೀವು ಹೇಳ್ತಾ ಇದ್ದೀರಾ, ನಿಮ್ಗೆ ಏನ್ ಪ್ರಾಬ್ಲಮ್ ಇದೆಯೋ ಅದನ್ನ ನೀವು ಶೇರ್ ಮಾಡ್ಕೊಂಡ್ರೆ ಆ ಒಂದು ಟಾಪಿಕ್ ನ ಬಗ್ಗೆ ನಾನು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಹೊಸ ಅಪ್ಡೇಟ್ ಜೊತೆಗೆ, ನೆಕ್ಸ್ಟ್ ಚಾಪ್ಟರ್ ಜೊತೆಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ, ಬಾಯ್ ಬಾಯ್.